ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕ ಸೇರಿದಂತೆ ಇಡೀ ದೇಶವೇ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇರೋ ನೇತ್ರಾವತಿ ಫೈಲ್ಸ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ನದಿ ತೀರದಲ್ಲಿ ಆರೋಪ ಮಾಡಲಾಗಿತ್ತು. ನೂರಾರು ಮೃತದೇಹಗಳನ್ನು ನಾನು ಕೊಲೆ ಮಾಡಿ ಬಿಸಾಕಲಾಗಿದ್ದ ದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ವ್ಯಕ್ತಿ ಆರೋಪ ಮಾಡಿ ದೂರು ಕೊಟ್ಟಿದ್ರು. ಈಗ SITಗೆ ಅನುಮಾನ ಶುರುವಾಗ್ತಾ ಇದೆ. ಭರ್ತಿ 2 ದಿನಗಳಿಂದ ಬಿಟ್ಟು ಬಿಡದೆ ಅಗದ್ರೂ ಕೂಡ 5 ಜಾಗದಲ್ಲಿ 13 ಜಾಗ ಹೇಳಿರೋದಾತ, ಅದರಲ್ಲಿ 5 ಜಾಗ ಅಗದು ನೋಡಿ ಆಯಿತು. ಯಾವುದರಲ್ಲೂ ಯಾವುದೇ ಮೃತದೇಹದ ಅವಶೇಷ ಸಿಕ್ಕಿಲ್ಲ. ಪೊಲೀಸರಿಂದ ಕನ್ಫರ್ಮ್ ಆಗಿರೋ ಮಾಹಿತಿಯನ್ನು ನಿಮ್ಗೆ ನೀಡ್ತಾ ಇದ್ದೀವಿ ಸ್ನೇಹಿತರೆ. ಈ 5 ಜಾಗದಲ್ಲಿ ಯಾವುದೇ ಮೃತದೇಹದ ಅವಶೇಷ ಸಿಕ್ಕಿಲ್ಲ, ಮೂಳೆಗಳು ಸಿಕ್ಕಿಲ್ಲ, ಅಸ್ಥಿಪಂಜರ ಸಿಕ್ಕಿಲ್ಲ, ಬುರುಡೆ ಸಿಕ್ಕಿಲ್ಲ, ಯಾವುದೇ ಮೃತದೇಹದ ಅವಶೇಷ ಸಿಕ್ಕಿಲ್ಲ. ಆದರೆ ಎಲ್ಲ ಕಡೆ ಉತ್ಖನನದ ವೇಳೆ ಬುಟ್ಟಿಗಟ್ಟಲೆ ಬಟ್ಟೆ, ID ಕಾರ್ಡ್ಗಳು, ATM ಕಾರ್ಡ್ಗಳು ಇವೆಲ್ಲ ಸಿಗ್ತಾ ಇದ್ದಾವೆ. ಈ ರೀತಿ ಸಿಕ್ಕಿರೋ ವಸ್ತುಗಳಲ್ಲಿ ಪುರುಷರ ವಸ್ತುಗಳಿವೆ, ಮಹಿಳೆಯರ ವಸ್ತುಗಳು ಕೂಡ ಇದ್ದಾವೆ. ಒಂದರಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿತ್ತು, ಇನ್ನೊಂದರಲ್ಲಿ ನಮ್ಮ ಪುರುಷನ ಹೆಸರಿತ್ತು ಅಂತೆಲ್ಲ ಹೇಳಿಕೆಯಲ್ಲಿ ದೂರುದಾರನ ಪರ ವಕೀಲರು ಉಲ್ಲೇಖ ಮಾಡಿದ್ದಾರೆ. ಆದರೆ SIT ತಂಡ ಅಧಿಕೃತವಾಗಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಆದರೆ ಪೊಲೀಸ್ ಮೂಲಗಳಿಂದ ಕನ್ಫರ್ಮ್ ಆಗಿರೋ ಮಾಹಿತಿ ಏನು ಅಂದರೆ 5 ಜಾಗದಲ್ಲಿ ಯಾವುದೇ ಮೃತದೇಹದ ಅವಶೇಷ, ಅಸ್ಥಿಪಂಜರ, ಮೂಳೆಗಳು, ಮೂಳೆ ಚೂರುಗಳು, ಕೂದಲು, ಹಲ್ಲು, ತಲೆಬುರುಡೆ ಈ ಥರದ್ದು ಯಾವುದೂ ಒಂದು ಚೂರು ಸಿಕ್ಕಿಲ್ಲ 5 ಜಾಗದಲ್ಲಿ. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅಲ್ಲೇ ಇದ್ದು ಮಾನಿಟರಿಂಗ್ ಮಾಡಿದ್ದಾರೆ. ಹಿರಿಯ IPS ಅಧಿಕಾರಿಗಳು, SIT ಆಫೀಸರ್ಸ್ ಅಲ್ಲೇ ಇದ್ದು ನೋಡಿದ್ದಾರೆ. ಇದರ ಮಧ್ಯೆ ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋ ವ್ಯಕ್ತಿ ಈ ಇಡೀ ಘಟನೆಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾನೀಗ. ತನಗೆ ಮೃತದೇಹ ಹೂಳಲು ಓರ್ವ ನಿವೃತ್ತ ಪೊಲೀಸ್ ಅಧಿಕಾರಿ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾನೆ. SIT ವಿಚಾರಣೆ ವೇಳೆ ದೂರುದಾರ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ SIT ಈಗ ಮತ್ತೆ ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಬೇಕಾಗಿದೆ. 1995ರಿಂದ ಇಲ್ಲಿ ತನಕ ನೇತ್ರಾವತಿ ನದಿ ವ್ಯಾಪ್ತಿಯಲ್ಲಿ ಬರೋ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿರೋ ಪೊಲೀಸರ ಪಟ್ಟಿ ಕೊಡುವಂತೆ SPಗೆ ರಿಕ್ವೆಸ್ಟ್ ಮಾಡಿದೆ SIT. ಹೀಗಾಗಿ ಇಡೀ ಪ್ರಕರಣ ಬಹಳ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದರ ನಡುವೆನೇ SIT ಮುಖ್ಯಸ್ಥ DGP ಪ್ರಣಬ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸರ್ಕಾರದ ನೇಮಕಾತಿ ಸಂಪುಟ ಸಮಿತಿ ಇತ್ತೀಚೆಗೆ ದೇಶದಾದ್ಯಂತ 35 IPS ಅಧಿಕಾರಿಗಳನ್ನು ಕೇಂದ್ರ ಸೇವೆಗೆ ಆಯ್ಕೆ ಮಾಡಿದೆ. ಈ ಪಟ್ಟಿಯಲ್ಲಿ ಕರ್ನಾಟಕದಿಂದ ಸ್ಥಾನ ಪಡೆದ ಏಕೈಕ ಅಧಿಕಾರಿ ಪ್ರಣಬ್ ಮೊಹಾಂತಿಯಾಗಿದ್ದಾರೆ. CBI ಮತ್ತು NIA ನಂತಹ ಸಂಸ್ಥೆಗಳ ಮಹಾನಿರ್ದೇಶಕರಾಗುವ ಅರ್ಹತೆ ಪಡೆದಿದ್ದಾರೆ. ಒಂದು ವೇಳೆ ಅವರು ಕೇಂದ್ರಕ್ಕೆ ಹೋದರೆ ಬೇರೆ ಅಧಿಕಾರಿಯನ್ನು ನೇಮಿಸ್ತೀವಿ ನಾವು ಅಂತ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದಾರೆ SIT ಕೆಲಸಕ್ಕೆ. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಕುರಿತು ಮಹತ್ವದ ಮಾತುಕತೆ ನಡೀತಾ ಇರುವಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶಾಕ್ ಕೊಟ್ಟಿದ್ದಾರೆ. ಭಾರತವನ್ನ ಫ್ರೆಂಡ್ ಅಂತ ಕರಿತಾಲೆ 25% ಟ್ಯಾರಿಫ್ ಹಾಕಿಬಿಟ್ಟಿದ್ದಾರೆ. ಭಾರತ ನಮ್ಮ ಗೆಳೆಯನಾಗಿದ್ರೂ ಕೂಡ ಇಷ್ಟು ವರ್ಷ ನಾವು ಅವರೊಂದಿಗೆ ದೊಡ್ಡ ಮಟ್ಟದ ಬಿಸ್ನೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ನಮಗೆ ಹೆವಿ ಟ್ಯಾರಿಫ್ ಹಾಕ್ತಾರೆ. ಹೆವಿ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಟ್ಯಾರಿಫ್ ಹಾಕ್ತಾರೆ ಭಾರತದವರು. ಇನ್ನು ಭಾರತದ ವ್ಯಾಪಾರ ನಿಯಮಗಳು ಅತ್ಯಂತ ಕಠಿಣ ಮತ್ತು ತಲೆ ಕೆಡಿಸೋ ಹಾಗಿವೆ. ಇದರಿಂದ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಭಾರತ ಯಾವತ್ತೂ ಕೂಡ ರಷ್ಯಾದಿಂದ ಭಾರಿ ಪ್ರಮಾಣದ ಸೇನಾ ಸಲಕರಣೆ ಖರೀದಿ ಮಾಡ್ತಾನೆ ಇರುತ್ತೆ. ಚೀನಾ ಥರನೇ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಕೂಡ ತರಿಸ್ಕೊಳ್ಳುತ್ತೆ. ಎಲ್ಲರೂ ಯುಕ್ರೇನ್ನಲ್ಲಿ ರಷ್ಯಾದ ಆಕ್ರಮಣ ತಡೆಯೋಕೆ ನೋಡ್ತಾ ಇದ್ರೆ ಭಾರತ ಮಾತ್ರ ಈ ಕೆಲಸ ಮಾಡ್ತಾ ಇದೆ. ಭಾರತ ಈ ರೀತಿ ಮಾಡೋದು ಒಳ್ಳೆಯದಲ್ಲ. ಅದರಿಂದ ಭಾರತ ಇನ್ಮೇಲೆ 25% ಟ್ಯಾರಿಫ್ ಕಟ್ಟಬೇಕು. ಇದರ ಜೊತೆಗೆ ಪ್ಲಸ್ ಭಾರತ ಮಾಡಿರೋ ಈ ತಪ್ಪುಗಳಿಗೆ ಹೆಚ್ಚುವರಿಯಾಗಿ ಪೆನಾಲ್ಟಿ ಕೂಡ ಹಾಕ್ತೀನಿ. ಇದು ಆಗಸ್ಟ್ 1ರಿಂದಲೇ ಜಾರಿಗೆ ಬರುತ್ತೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಂದಹಾಗೆ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಘೋಷಿಸಿದಾಗ ಭಾರತದ ಮೇಲೆ 26% ಟ್ಯಾರಿಫ್ ಹೇರೋದಾಗಿ ಹೇಳಿದರು. ಅದಾದಮೇಲೆ ಪಾಸ್ ಮಾಡಿ ರೆಸಿಪ್ರೋಕಲ್ ಟ್ಯಾರಿಫನ್ನು ಪಾಸ್ ಮಾಡಿ ಆಗಸ್ಟ್ 1ರ ತನಕ ಟೈಮ್ ಕೊಡ್ತೀನಿ ಅಂತ ಹೇಳಿ ಬೇಸ್ ಲೈನ್ 10% ಟ್ಯಾರಿಫನ್ನು ಮಾತ್ರ ಇಟ್ಟಿದ್ರು. ಈಗ 1% ಅಷ್ಟೇ ಕಮ್ಮಿ ಮಾಡಿ 25% ಭಾರತದ ಮೇಲೆ ಹಾಕಿಬಿಟ್ಟಿದ್ದಾರೆ ಟ್ಯಾರಿಫ್ನ. ಆಗಸ್ಟ್ 1ರಿಂದಲೇ ಹೊಸ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ ಕೂಡ ಘೋಷಿಸಿದ್ದಾರೆ.
ಸೊ ಭಾರತದಿಂದ ರಫ್ತಾಗೋ ಎಲ್ಲ ಸರಕು ಸೇವೆಗಳಿಗೆ 25% ಟ್ಯಾರಿಫ್ ಕಟ್ಟಬೇಕಾಗಿದೆ. ಇನ್ನು ಭಾರತದ ಅಧಿಕಾರಿಗಳ ಪ್ರಕಾರ ಆಗಸ್ಟ್ 1ರಿಂದ ಟ್ರಂಪ್ ಹೊಸ ಟ್ಯಾರಿಫ್ ಅನ್ನ ಘೋಷಿಸಬಹುದು. ಆದರೆ ಅವೆಲ್ಲ ಟೆಂಪ್ರರಿ ಅಷ್ಟೇ. ಯಾಕಂದ್ರೆ ಉಭಯ ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದ ಫೈನಲ್ ಆಗೋ ಹಂತಕ್ಕೆ ಬಂದಿದೆ, ಮಾತುಕತೆ ನಡೀತಾ ಇದೆ ಅಂತ ಹೇಳಿದರು. ಸೊ ಈ ಟ್ಯಾರಿಫ್ನಿಂದ ಭಾರತದ ವ್ಯಾಪಾರಿಗಳು ಅಷ್ಟೇನೂ ಭಯಪಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಜೊತೆಗೆ ಮೇಲ್ನೋಟಕ್ಕೆ ಒತ್ತಡ ತಂತ್ರದ ಹಾಗೂ ಕಾಣಿಸ್ತಾ ಇದೆ. ಆದರೆ ಭಾರತ ರಷ್ಯಾ ಜೊತೆ ವ್ಯಾಪಾರ ಮಾಡುತ್ತೆ, ಅದರ ತೈಲವನ್ನ ಖರೀದಿ ಮಾಡುತ್ತೆ, ಆ ಮೂಲಕ ರಷ್ಯಾ ಜೇಬು ತುಂಬಿಸ್ತಾ ಇದೆ ಅಂತ ಹೇಳಿ ಭಾರತವನ್ನ ತಡೆಯೋಕೆ ಅಮೆರಿಕ ಹೊಸ ಪ್ಲಾನ್ ಮಾಡ್ತಾ ಇದೆ. ಭಾರತದ ಆರ್ಥಿಕತೆಯನ್ನ ಈ ರೀತಿ ಹಿಸುಕೋ ಮೂಲಕ ಭಾರತವನ್ನ ಬಗ್ಗಿಸೋಕೆ ಟ್ರಂಪ್ ಪ್ರಯತ್ನ ಪಡ್ತಿದ್ದಾರೆ. ಯಾವ ಲೆವೆಲ್ಗೆ ಅಂದ್ರೆ ಇತ್ತೀಚೆಗಷ್ಟೇ ರಿಪಬ್ಲಿಕನ್ ಸಂಸದರೊಬ್ಬರು 25-10-15 ಅಲ್ಲ, ಭಾರತದ ಮೇಲೆ ಇದೇ ಕಾರಣಕ್ಕೆ ರಷ್ಯಾ ಜೊತೆ ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ 500% ಟ್ಯಾರಿಫ್ ಹಾಕೋಕೆ ಬಿಲ್ ರೆಡಿ ಆಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಟ್ರಂಪ್ ಆಡಳಿತ ಯಾವಾಗ ಎಲ್ಲಿ ಯಾವ ರೀತಿ ತಮ್ಮ ಹೇಳಿಕೆಗಳನ್ನು ತಿರುಗಿಸ್ತಾರೆ, ಉಲ್ಟಾ ಹೊಡಿತಾರೆ ಹೇಳೋಕ್ಕಾಗಲ್ಲ, ಯೂಟಂತ ಉಳ್ತಾರೆ ಹೇಳೋಕ್ಕಾಗಲ್ಲ. ಸ್ನೇಹಿತರೆ, 2024-25 ಆರ್ಥಿಕ ವರ್ಷದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಟ್ಟು $131.84 ಬಿಲಿಯನ್ ವ್ಯಾಪಾರ ಆಗಿದೆ. ಈ ಪೈಕಿ ಭಾರತ $86.51 ಬಿಲಿಯನ್ ಮೌಲ್ಯದ ಸರಕನ್ನು ಅಮೆರಿಕಗೆ ರಫ್ತು ಮಾಡಿತ್ತು. ಅದೇ ಅಮೆರಿಕದಿಂದ $45.33 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಭಾರತಕ್ಕೆ ತಗೊಂಡ್ಬಂದಿತ್ತು. ಭಾರತ ಅತಿ ಹೆಚ್ಚು IT ಸರ್ವಿಸಸ್ ಮತ್ತು ಫಾರ್ಮಾ ಪ್ರಾಡಕ್ಟ್ಸ್ನ ಅಮೆರಿಕಗೆ ರಫ್ತು ಮಾಡುತ್ತೆ. ಹಾಗೆ ರಿಫೈನ್ ಮಾಡಿರೋ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಎಲೆಕ್ಟ್ರಾನಿಕ್ಸ್, ಚಿನ್ನಾಭರಣ, ಜವಳಿ, ಅಕ್ಕಿಯನ್ನ ಕೂಡ ಭಾರತ ಅಮೆರಿಕಗೆ ರಫ್ತು ಮಾಡುತ್ತೆ. ಅಮೆರಿಕ ಪಾಲಿಗೆ ಭಾರತ ಮೇಜರ್ ಫಾರ್ಮಾ ಎಕ್ಸ್ಪೋರ್ಟರ್. ಹೀಗಿರುವಾಗ ಏಕಾಏಕಿ ಈ ರೀತಿ 25% ಟ್ಯಾರಿಫ್ ಅಂತ ಘೋಷಿಸಿರೋದು ಭಾರತಕ್ಕೆ ಒಂದು ಮಟ್ಟಿಗೆ ಆತಂಕ ಕಾರಣ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಕಾಂಪಿಟೇಟರ್ಗಳಿಗೆ ಕಂಪೇರ್ ಮಾಡಿದ್ರೆ ನಮಗೆ ಜಾಸ್ತಿ ಹಾಕಿದ್ದಾರೆ. ಓಕೆ, ಬಾಂಗ್ಲಾಗೆ 35% ಇದೆ ಟ್ಯಾರಿಫ್, ಅದು ಬಿಡಿ. ಬಾಂಗ್ಲಾ ಬಿಟ್ಟು ನೋಡಿದ್ರೆ ಈಗ ಉಳಿದ ರಾಷ್ಟ್ರಗಳನ್ನು ನೋಡಿದ್ರೆ ನಾವು ವಿಯೆಟ್ನಾಂ 20%, ಇಂಡೋನೇಷಿಯಾ 19%, ಜಪಾನ್ 15%, ಯುರೋಪಿಯನ್ ಯೂನಿಯನ್ 15% ಇದೆ. ಹಾಗಾಗಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ಭಾರತಕ್ಕೆ ವ್ಯಾಪಾರಕ್ಕೆ ಅಮೆರಿಕದೊಂದಿಗೆ. ನಿಮ್ಮ ಗಮನಕ್ಕಿರಲಿದ್ದು ಅಮೆರಿಕದೊಂದಿಗಿನ ವ್ಯಾಪಾರಕ್ಕೆ ಮಾತ್ರ ಅನ್ವಯ ಆಗೋದು. ಏನೋ ಇಸ್ರೋ ಮಹತ್ವದ ಬಾಹ್ಯಾಕಾಶ ಮಿಷನ್ ಕೈಗೆತ್ತಿಕೊಂಡಿದೆ. ನಾಸಾ ಸಹಯೋಗದಲ್ಲಿ ನಿಸಾರ್ ಸ್ಯಾಟಲೈಟ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಲಾಂಚ್ ಮಾಡಿದೆ. ಜುಲೈ 30 ಸಂಜೆ 5:40 ಹೊತ್ತಿಗೆ ಈ ಹೊಸ ಮಿಷನ್ ಲಾಂಚ್ ಆಗಿದೆ. ಶ್ರೀಹರಿಕೋಟಾದ ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ನಿಂದ GSLV F-16 ರಾಕೆಟ್ ಈ ಸ್ಯಾಟಲೈಟ್ ಅನ್ನು ಹೊತ್ಕೊಂಡು ಹೋಗಿದೆ. ಸುಮಾರು 2393 kg ತೂಕವನ್ನು ಈ ನಿಸಾರ್ ಸ್ಯಾಟಲೈಟ್ ಹೊಂದಿದೆ. ಭೂಮಿಯಿಂದ ಸುಮಾರು 740 ಕಿಲೋಮೀಟರ್ ಎತ್ತರದಲ್ಲಿರೋ ಸನ್ ಸಿಂಕ್ರನಸ್ ಆರ್ಬಿಟ್ನಲ್ಲಿ ಇದನ್ನು ಇರಿಸಲಾಗುತ್ತೆ. ಇದು ಇಸ್ರೋ ಮತ್ತು ನಾಸಾದ ಜಾಯಿಂಟ್ ಮಿಷನ್ ಆಗಿದೆ. ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಬಳಸಿ ಭೂಮಿಯನ್ನ ಸ್ಟಡಿ ಮಾಡಲಾಗುತ್ತೆ. ಕಾಲದಿಂದ ಕಾಲಕ್ಕೆ ಭೂಮಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ನಿಖರವಾದ ಮಾಹಿತಿ ಈ ಸ್ಯಾಟಲೈಟ್ ಮೂಲಕ ಕಲೆ ಹಾಕಲಾಗುತ್ತೆ. ಭೂಪ್ರದೇಶ ಮತ್ತು ಹಿಮ ಪ್ರದೇಶಗಳು ಹೇಗೆ ಮೂವ್ ಆಗಿ ತಮ್ಮ ಆಕಾರ ಬದಲಾಯಿಸ್ತವೆ ಅಂತಲೂ ಕೂಡ ಇದರಲ್ಲಿ ಮಾನಿಟರ್ ಮಾಡಬಹುದು. ಇದರಿಂದ ಭೂಕಂಪನದ ಅಪಾಯ ಇರೋ ಪ್ರದೇಶಗಳನ್ನ ಪತ್ತೆ ಹಚ್ಚಬಹುದು. ಭೂ ಕುಸಿತಗಳನ್ನ ಪ್ರಿಡಿಕ್ಟ್ ಮಾಡೋಕೆ ಸಹಾಯ ಮಾಡುತ್ತೆ. ಹಿಮ ನದಿಗಳು ಕರಗೋದನ್ನ ಮೂವ್ ಆಗೋದನ್ನ ಟ್ರ್ಯಾಕ್ ಮಾಡಬಹುದು. ಪ್ರವಾಹಗಳನ್ನ ಪತ್ತೆ ಹಚ್ಚೋಕೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಿ. ಸುಮಾರು 13,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಆದರೆ ಇದರಲ್ಲಿ ಹೆಚ್ಚಿನ ಭಾಗವನ್ನ ಅಮೆರಿಕನೇ ಹಾಕಿದೆ, ದುಡ್ಡನ್ನ ನಾಸಾನೇ ಹಾಕಿದೆ. ಏನೋ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋಕೆ ಸೇನೆ ನಿರಂತರ ಆಪರೇಷನ್ ನಡೆಸ್ತಾ ಇರೋ ಹೊತ್ತಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಶಂಕಿತ ಭಯೋತ್ಪಾದಕಿಯೊಬ್ಬರು ಪತ್ತೆಯಾಗಿದ್ದಾಳೆ. ಈಕೆ ಜಾರ್ಖಂಡ್ ಮೂಲದ ಶಮಾ ಪರ್ವೀನ್ ಅಂತ ಗುರುತಿಸಲಾಗಿದೆ. ಜಾಗತಿಕ ಉಗ್ರ ಸಂಘಟನೆಯೊಂದಿಗೆ ನಂಟು ಹೊಂದಿದ್ದ ಈಕೆಯನ್ನ ಗುಜರಾತ್ ATS ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಹಿಡ್ಕೊಂಡು ಹೋಗಿದ್ದಾರೆ. ಆಕೆಯ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ಸೇರಿ ಕೆಲ ದಾಖಲೆಗಳನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಗುಜರಾತ್ನಲ್ಲಿ AQ ಜಾಗತಿಕ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿದ್ದ 4 ಅರೆಸ್ಟ್ ಮಾಡಲಾಗಿತ್ತು, ಉಗ್ರರನ್ನ. ಅವರೊಂದಿಗೆ ಈಕೆ ಕಾಂಟ್ಯಾಕ್ಟ್ನಲ್ಲಿದ್ಲು ಅಂತ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಇಲ್ಲಿವರೆಗೂ ಬಂದು ಆಕೆಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದೆ. ಆತಂಕಕಾರಿ ವಿಚಾರ ಅಂದರೆ ಕರ್ನಾಟಕದಲ್ಲೂ ಕೂಡ ದೇಶ ವಿರೋಧಿ ಕೃತ್ಯಗಳ ಇಡೀ ಜಾಲಕ್ಕೆ ಈಕೆನೇ ಮೇನ್ ಹ್ಯಾಂಡ್ಲರ್ ಆಗಿದ್ಲು. ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ಆಕ್ಟಿವ್ ಆಗಿ ದೇಶ ವಿರೋಧಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ಲು. ಯುವಕರನ್ನ ಜಿಹಾದಿ ಕೃತ್ಯಗಳಿಗೆ ಪ್ರಚೋದಿಸ್ತಾ ಇದ್ಲು ಅಂತ ಹೇಳಲಾಗಿದೆ. ಈ ವಿಚಾರಗಳನ್ನ ಖುದ್ದು ಶಮಾ ಪರ್ವೀನ್ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾಳೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಗುಜರಾತ್ ATS AQ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ ಮೊಹಮ್ಮದ್ ಫಾಯಿಕ್, ಮೊಹಮ್ಮದ್ ಫರ್ದೀನ್, ಸೈಫುಲ್ಲಾ ಕುರೇಶಿ ಮತ್ತು ಜೀಶಾನ್ ಅನ್ನೋ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಿದ್ರು. ಅವರ ವಿಚಾರಣೆ ವೇಳೆ ಅವರು ಈ ಶಮಾ ಪರ್ವೀನ್ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ಈಗ ಗುಜರಾತ್ ATS ಇಲ್ಲಿವರೆಗೂ ಬಂದು ಈಗ ಅರೆಸ್ಟ್ ಮಾಡಿದ್ದಾರೆ. ಏನೋ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ನಡುವಿನ ಸೋಷಿಯಲ್ ಮೀಡಿಯಾ ಯುದ್ಧದ ಬಳಿಕ ಇದೀಗ 43 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ವಿರುದ್ಧ FIR ದಾಖಲಾಗಿದೆ. ರಮ್ಯಾ ದೂರು ಕೊಟ್ಟಿದ್ರಲ್ಲ, ಅದರ ಬಳಿಕ ಈ ಕೇಸ್ನ ತನಿಖೆಯನ್ನ CCBಗೂ ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಜಂಟಿ ಪೊಲೀಸ್ ಕಮಿಷನರ್ ಮೇಲ್ವಿಚಾರಣೆಯಲ್ಲಿ ACP ದರ್ಜೆ ಅಧಿಕಾರಿ
ತನಿಖೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ್ದಾರೆ ಅಂತ ನಟ ಪ್ರಥಮ್ ಕೂಡ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಸಿ.ಕೆ. ಬಾಬಾ ಅವರನ್ನ ಭೇಟಿ ಮಾಡಿ ಲಿಖಿತ ದೂರನ್ನ ಕೊಟ್ಟು ಬಂದಿದ್ದಾರೆ. ಏನೋ ಭಾರತದಲ್ಲಿ ಹೈಸ್ಪೀಡ್ ಬುಲೆಟ್ ರೈಲು ಓಡೋ ಕನಸಿಗೆ ಅತಿ ಶೀಘ್ರವೇ ಬೂಸ್ಟ್ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಜಪಾನ್ ಅಧಿಕಾರಿಗಳು ಭಾರತಕ್ಕೆ ಭೇಟಿ ನೀಡಿ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಕಾರಿಡಾರ್ ಸೇರಿದ ಹಾಗೆ ಹಲವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಭಾರತ ಮತ್ತು ಜಪಾನ್ ಅಧಿಕಾರಿಗಳು ಮೀಟಿಂಗ್ ನಡೆಸಿದ್ದಾರೆ. ಜಪಾನ್ ಭಾರತಕ್ಕೆ E3 ಮತ್ತು E5 ಮಾಡೆಲ್ನ ಶಿಂಕಾನ್ಸೆನ್ ಟ್ರೈನ್ಗಳನ್ನ ಬುಲೆಟ್ ಟ್ರೈನ್ಗಳನ್ನು ಫ್ರೀಯಾಗಿ ಕೊಡೋದಾಗಿ ಅನೌನ್ಸ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇದೇ ವೇಳೆ ಭಾರತ ಜಪಾನ್ ನಡುವಿನ ಸಪ್ಲೈ ಚೈನ್ ಸಮಸ್ಯೆಗಳು, ಕ್ರಿಟಿಕಲ್ ಮಿನರಲ್ಸ್ ಮತ್ತು E10 ಮಾಡೆಲ್ನ ಶಿಂಕಾನ್ಸೆನ್ ಟ್ರೈನ್ಗಳ ಬಗ್ಗೆ ಕೂಡ ಮಾತುಕತೆ ನಡೆದಿದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಇತಿಹಾಸದಲ್ಲೇ ಅತಿದೊಡ್ಡ ಸೈಬರ್ ವಂಚನೆ ಕೇಸ್ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಬೆಳಕಿಗೆ ಬಂದಿದೆ. ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಕಂಪನಿ ನೆಬಿಲೋ ಟೆಕ್ನಾಲಜೀಸ್ನ ಸರ್ವರ್ ಹ್ಯಾಕ್ ಮಾಡಿ ಸೈಬರ್ ಕಳ್ಳರು 378 ಕೋಟಿ ರೂಪಾಯಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನ ಲೂಟಿ ಮಾಡಿದ್ದಾರೆ. ಈ ಸಂಬಂಧ ನೆಬಿಲೋ ಉದ್ಯೋಗಿ ರಾಹುಲ್ ಅಗರ್ವಾಲ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಒಳಪಡಿಸಿದ್ದಾರೆ. ಈ ವ್ಯಕ್ತಿ ಕಂಪನಿ ಕೊಟ್ಟಿದ್ದ ಲ್ಯಾಪ್ಟಾಪ್ ಬಳಸಿಕೊಂಡು ಮತ್ತೊಂದು ಕಂಪನಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಸೈಬರ್ ವಂಚಕರು ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಸರ್ವರ್ಗೆ ಎಂಟ್ರಿಯಾಗಿ ಈ ಮಟ್ಟದಲ್ಲಿ ವಂಚನೆ ಮಾಡಿದ್ದಾರೆ. ಸದ್ಯ ಸೈಬರ್ ವಂಚಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಸಂಬಂಧ ವೈಟ್ ಫೀಲ್ಡ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಐಟಿ ಕ್ಷೇತ್ರದ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ದಿನಕ್ಕೆ 12 ಗಂಟೆಗಳಿಗೆ ವಿಸ್ತರಿಸುವ ಬಗ್ಗೆ ನಿಯಮ ರೂಪಿಸೋಕೆ ಮುಂದಾಗಿದ್ರು. ಇದು ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಿಂದೆ ಸರಿದಿದೆ. ಐಟಿ ಮತ್ತು ITES ವಲಯದಲ್ಲಿ ದೈನಂದಿನ ಕೆಲಸದ ಟೈಮನ್ನ ವಿಸ್ತರಿಸುವ ಪ್ರಸ್ತಾವನೆಯನ್ನ ಹಿಂದಕ್ಕೆ ತಗೊಂಡಿದೆ. ರಷ್ಯಾದಲ್ಲಿ 8.8 ತೀವ್ರತೆಯ ಭೂಕಂಪ ಅಪ್ಪಳಿಸಿದ ಬೆನ್ನಲ್ಲೇ ಪೆಸಿಫಿಕ್ ಮಹಾಸಾಗರದ ತೀರದಲ್ಲಿ ಸುನಾಮಿ ಅಬ್ಬರ ಜೋರಾಗಿದೆ. ಜಪಾನ್, ಹವಾಯಿ ದ್ವೀಪಗಳು ಮತ್ತು ಅಲಾಸ್ಕಾ ನಂತರ ಅಮೆರಿಕದ ಕ್ಯಾಲಿಫೋರ್ನಿಯಾಗೂ ಸುನಾಮಿ ಬಂದು ಅಪ್ಪಳಿಸಿದೆ. ಸಣ್ಣ ಪ್ರಮಾಣದಲ್ಲಿ ಕ್ರೆಸೆಂಟ್ ಅನ್ನೋ ನಗರದಲ್ಲಿ 3.5 ಅಡಿ ಎತ್ತರದ ಅಲೆಗಳು ಬಂದು ಅಪ್ಪಳಿಸಿವೆ ಅಂತ ನ್ಯಾಷನಲ್ ವೆದರ್ ಸರ್ವಿಸ್ ಹೇಳಿದೆ. ಇದರಿಂದ ಅಲ್ಲಿನ ಜನರಿಗೆ ಜಾಗೃತೆಯಿಂದ ಇರೋಕೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಫ್ರೆಂಚ್ ಪಾಲಿನೇಷಿಯಾದಲ್ಲೂ ಕೂಡ 4 ಮೀಟರ್ ಎತ್ತರದ ಅಲೆ ಒಂದು ಅಪ್ಪಳಿಸಬಹುದು ಅಂತ ಅಲರ್ಟ್ ಜಾರಿ ಮಾಡಲಾಗಿದೆ. ಕೊಲಂಬಿಯಾ ಕೂಡ ಸುನಾಮಿ ಅಲರ್ಟ್ ಕೊಟ್ಟಿದ್ದು ಜನರನ್ನ ಸೇಫ್ ಜಾಗಕ್ಕೆ ಹೋಗಿ ಅಂತ ಹೇಳಿದೆ, ತೀರ ಪ್ರದೇಶದ ಜನರನ್ನ. ಆದರೆ ಜಪಾನ್ ಸುನಾಮಿಯ ಡೇಂಜರ್ ಲೆವೆಲ್ ಸ್ವಲ್ಪ ಕಮ್ಮಿ ಮಾಡಿದೆ. ಇನ್ನೊಂದು ಕಡೆ ರಷ್ಯಾದ ಸೆವೆರೋಕೊರೆಲ್ಸ್ಕ್ ನಗರದಲ್ಲಿ ಸುನಾಮಿ ಅಲರ್ಟ್ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ಭಾರತ ಇಂಗ್ಲೆಂಡ್ ನಡುವೆ ಜುಲೈ 31ರಿಂದ ಲಂಡನ್ನ ಓವಲ್ ಗ್ರೌಂಡ್ನಲ್ಲಿ ಕೊನೆಯ ಟೆಸ್ಟ್ ಮ್ಯಾಚ್ ನಡೆಯುತ್ತೆ. ಟೆಸ್ಟ್ಗೂ ಮುನ್ನ ಇಂಗ್ಲೆಂಡ್ ತನ್ನ ಟೀಮ್ನಲ್ಲಿ ಕೆಲ ಬದಲಾವಣೆ ಮಾಡಿದೆ. ಬಲಭುಜದ ಗಾಯದಿಂದ ನಾಯಕ ಬೆನ್ ಸ್ಟೋಕ್ಸ್ ಪಂದ್ಯದಿಂದ ಹೊರಗುಳಿದಿದ್ದಾರೆ. ಬದಲಿಗೆ ಒಲಿ ಪೋಪ್ರನ್ನ ಕ್ಯಾಪ್ಟನ್ ಆಗಿ ಮಾಡಲಾಗಿದೆ. ಜೊತೆಗೆ ಸ್ಪಿನ್ನರ್ ಲಿಯಾಮ್ ಡೌಸನ್, ವೇಗದ ಬೌಲರ್ಗಳಾದ ಜೋಫ್ರಾ ಆರ್ಚರ್ ಮತ್ತು ಬ್ರೈಡನ್ ಕಾರ್ಲ್ಸ್ ಕೂಡ ತಂಡದಿಂದ ಹೊರಗುಳಿದಿದ್ದಾರೆ. ಇವರ ಬದಲಿಗೆ ಜಾಕೋಬ್ ಬೆಥೆಲ್, ಗಾಸ್ ಆಟ್ಕಿನ್ಸನ್, ಜೇಮಿ ಓವರ್ಟನ್ ಮತ್ತು ಜೋಶ್ ಟಾಂಗ್ ಮ್ಯಾಚ್ನಲ್ಲಿ ಆಡ್ತಾರೆ. ಭಾರತ ಟೀಮ್ನಲ್ಲಿ ಬೂಮ್ರಾಗೆ ರೆಸ್ಟ್ ಕೊಡಲಾಗುತ್ತೆ. ಅವರ ಜಾಗದಲ್ಲಿ ಮತ್ತೆ ಆಕಾಶ್ ದೀಪ್ ಆಡಬಹುದು. ಕುಲ್ದೀಪ್ ಹಾಗೂ ಹರ್ಷದೀಪ್ಗೂ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರಗಳಿದಾವೆ. ಮಾಜಿ ಕ್ರಿಕೆಟಿಗರ ಟೂರ್ನಮೆಂಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ WCL ಸೆಮಿಫೈನಲ್ ಮ್ಯಾಚ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಆಡಲ್ಲ ಅಂತ ಗೊತ್ತಾಗಿದೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಲಿರೋ ಸೆಮಿಫೈನಲ್ನಲ್ಲಿ ಇಂಡಿಯಾ ಲೆಜೆಂಡ್ಸ್ ಪಾಕ್ ವಿರುದ್ಧ ಆಡೋಕೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕಿಂತ ಮೊದಲು ಕೂಡ ಲೀಗ್ ಹಂತದಲ್ಲಿ ಪಾಕ್ ವಿರುದ್ಧ ಯುವರಾಜ್ ಸಿಂಗ್, ಶಿಖರ್ ಧವನ್ ಸೇರಿ ಅನೇಕ ಮಾಜಿ ಕ್ರಿಕೆಟಿಗರು ಆಡೋಕೆ ನಿರಾಕರಿಸಿದ್ರು. ಹೀಗಾಗಿ ಆ ಪಂದ್ಯ ಕ್ಯಾನ್ಸಲ್ ಆಗಿತ್ತು. ಆದ್ರೀಗ ಸೆಮಿಫೈನಲ್ನಲ್ಲೂ ಕೂಡ ಆಡಲ್ಲ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನಷ್ಟೇ ಸಿಗಬೇಕು. ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 143 ಪಾಯಿಂಟ್ಸ್ ಜಾಸ್ತಿಯಾಗಿ 81,481ಕ್ಕೆ ರೀಚ್ ಆಗಿದೆ. ನಿಫ್ಟಿ 33 ಪಾಯಿಂಟ್ಸ್ ಹೆಚ್ಚಾಗಿ 24,855ಕ್ಕೆ ತಲುಪಿದೆ. ಲಾಸನ್ ಅಂಡ್ ಟ್ಯೂಬ್ರೋ ಕಂಪನಿ ಮಾರುಕಟ್ಟೆಗೆ ಬಲ ಕೊಟ್ಟಿದೆ. ಕಂಪನಿಯ Q1 ರಿಸಲ್ಟ್ ಹೊರಬಿದ್ದಿದ್ದು ಕಂಪನಿ ನಿರೀಕ್ಷೆಗಿಂತ ಹೆಚ್ಚಾಗಿ ಲಾಭ ಗಳಿಸಿದೆ. ಇದರಿಂದ ಕಂಪನಿಯ ಷೇರುಗಳು ಸುಮಾರು 5% ಜಂಪ್ ಆದವು. ಮಾರ್ಕೆಟ್ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಅನಿಶ್ಚಿತತೆ ಹಾಗೆ ಇತ್ತು. ಅದಾದ್ಮೇಲೆ ಮಾರ್ಕೆಟ್ ಮುಗಿದ ಮೇಲೆ ಟ್ರಂಪ್ ಭಾರತದ ಮೇಲೆ 25% ಟ್ಯಾರಿಫ್ ಘೋಷಿಸಿರೋದು ನ್ಯೂಸ್ ಆಚೆ ಬಂದಿರೋದು. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿ ದರ ಕಡಿತದ ಮೇಲೂ ಕೂಡ ಹೂಡಿಕೆದಾರರು ಫೋಕಸ್ ಮಾಡ್ತಿದ್ದಾರೆ. ಹೀಗಾಗಿ ನೋಡಬೇಕು ಇದಕ್ಕೆ ಹೇಗೆ ರಿಯಾಕ್ಷನ್ ಇರುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ನಲ್ಲಿ ಅನ್ನೋ ಕುತೂಹಲ ಇದೆ. ಟಾಟಾ ಮೋಟಾರ್ಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನಾನ್ಸ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಷೇರುಗಳು ರೆಡ್ನಲ್ಲಿದ್ವು. ಇದರಲ್ಲಿ ಟಾಟಾ ಮೋಟಾರ್ಸ್ ಇಟಲಿಯ ಐವೆಕೋ ಅನ್ನೋದೊಂದು ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಅಲ್ಲಿ ಅದನ್ನು ಖರೀದಿ ಮಾಡೋಕೆ ಹೊರಟಿದ್ದಾರೆ. $4.5 ಬಿಲಿಯನ್ ಟಾಟಾ ಮೋಟಾರ್ಸ್ನವರು ಖರೀದಿ ಮಾಡ್ತಾರೆ ಅನ್ನೋ ಮಾಹಿತಿ ಬಂತು. ಅದರ ಪರಿಣಾಮ ಸಿಕ್ಕಾಪಟ್ಟೆ ದೊಡ್ಡ ಡೀಲಿ ಕೈ ಹಾಕಿದ್ದಾರೆ. ಇದು ಹೆಂಗೆ ವರ್ಕ್ ಆಗುತ್ತೋ ಏನೋ, ಲಾಸ್ ಆಗುತ್ತೋ ಏನೋ ಕಂಪನಿಗೆ ಏನೋ ಲೆಕ್ಕಾಚಾರದಲ್ಲಿ ಟಾಟಾ ಮೋಟಾರ್ ಷೇರುಗಳು ಭಾರಿ ಪತನವನ್ನು ಕಂಡು ಇವತ್ತು.
ಇತ್ತ ಲಾಸನ್ ಅಂಡ್ ಟ್ಯೂಬ್ರೋ, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, NTPC, ಮಾರುತಿ ಸುಜುಕಿ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 52 ಪೈಸೆ ಇಳಿಕೆಯಾಗಿ $87.43 ಆಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $721 ಹೆಚ್ಚಾಗಿ $99,017 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $660 ಹೆಚ್ಚಾಗಿ $90,700 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $93 ಹೆಚ್ಚಾಗಿ $1,13,400 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.